ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಅಕ್ಟೋಬರ್ ತಿಂಗಳಿನ ಈ ಒಂದು ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭದಲ್ಲಿ ನಮ್ಮ ಶಿರಗಳನ್ನು ಬಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಸ್ತೋತ್ರ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ಬಾಳೆ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೇ, ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಕೊಟ್ಟಂತಹ ಶ್ರೇಷ್ಠವಾದ ಸಮಯಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ಕರ್ತನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಡುವಂತಹ ಹಾಡುಗಳು, ಧ್ಯಾನ ಮಾಡುವಂತಹ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಪ್ರತ್ಯೇಕವಾಗಿ ಈ ಮುಂಜಾನೆಯಲ್ಲಿ ನಮ್ಮ ದೇಶದ ವಿವಿಧ ಸಂಸ್ಥಾನಗಳಲ್ಲಿ ಕರ್ತನೆ ಜಿಲ್ಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಇಂದಿನ ಆರಾಧನೆ ಕರ್ತನೆ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ ಮಾರ್ಪಡುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇದಕ್ಕಿಂತಲೂ ಮಿಗಿಲಾಗಿ ಕರ್ತನೆ, ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಇಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆಂದು ವಾಗ್ದಾನ ಮಾಡಿರುವ ದೇವರ ಸಾನ್ನಿಧ್ಯವನ್ನ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಮತ್ತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ದಿನದಲ್ಲಿ ಮತ್ತದಾವರ್ತಿ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನ, ಸಂದರ್ಭವನ್ನ ಕೊಟ್ಟಿದ್ದಾನೆ. ಆ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ನಿನ್ನ ಮುಂದೆ ಜೀವಮಾನ ಎಂಬ ಯುದ್ಧ ವೀರ್ಪುದು, ದೇವರನ್ನು ಮೆಚ್ಚಿಸುತ್ತಾ ಧೈರ್ಯದಿಂದ ಹೋರಾಡು ಎಂಬ ಹಳೆಯ ಹಾಡು. ನಾವು ಈ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ನಿನ್ನ ಮುಂದೆ ಜೀವಮಾನ ಎಂಬ ಯುದ್ಧ ವೀರ್ಪುದು, ದೇವರನ್ನು ಮೆಚ್ಚಿಸುತ್ತ ಧೈರ್ಯದಿಂದ ಹೋರಾಡು. ಶೂರನಾಗು ಶೂರಳಾಗು, ಒಳ್ಳೆದನ್ನು
ಸಾಧಿಸು. ಶೂರನಾಗು ಶೂರಳಾಗು, ಪಾಪವನ್ನು ಸೋಲಿಸು. ನಿನ್ನ ಸ್ವಂತ ಬಲದಿಂದ ಸೋಲು ಎಂದು ನಿಶ್ಚಯ. ಯೇಸುವಿನ ಬಲದಿಂದ ಜಯವುಂಟು. ಅಲ್ಲೇಲೂಯಾ. ಶೂರನಾಗು ಶೂರಳಾಗು, ಒಳ್ಳೆಯದನ್ನು ಸಾಧಿಸು. ಶೂರನಾಗು ಶೂರಳಾಗು, ಪಾಪವನ್ನು ಸೋಲಿಸು. ಶತ್ರುವಾದ ಸೈತಾನಿಂದ ನಿತ್ಯ ಕಷ್ಟವಾಗುತ್ತೆ. ಮಿತ್ರನಾದ ಯೇಸುವಿನಿಂದ ಕಷ್ಟವೆಲ್ಲ ನೀಗುತ್ತೆ. ಶೂರನಾಗು ಶೂರಳಾಗು, ಒಳ್ಳೆಯದನ್ನು ಸಾಧಿಸು. ಶೂರನಾಗು ಶೂರಳಾಗು, ಪಾಪವನ್ನು ಸೋಲಿಸು. ಶೂರನಾಗು ಶೂರಳಾಗು, ಒಳ್ಳೆಯದನ್ನು ಸಾಧಿಸು. ಶೂರನಾಗು ಶೂರಳಾಗು, ಪಾಪವನ್ನು ಸೋಲಿಸು. ಹಾಲೆಲೂಯಾ. ನಿನ್ನ ಮುಂದೆ ಜೀವಮಾನ ಎಂಬ ಯುದ್ಧವಿರ್ಪುದು. ದೇವರನ್ನು ಮೆಚ್ಚಿಸುತ್ತಾ ಧೈರ್ಯದಿಂದ ಹೋರಾಡು. ಶೂರನಾಗು ಶೂರಳಾಗು, ಒಳ್ಳೆಯದನ್ನು ಸಾಧಿಸು. ಶೂರನಾಗು ಶೂರಳಾಗು, ಪಾಪವನ್ನು ಸೋಲಿಸು. ನಿನ್ನ ಸ್ವಂತ ಬಲದಿಂದ ಸೋಲು ಎಂದು ನಿಶ್ಚಯ. ಯೇಸುವಿನ ಬಲದಿಂದ ಜಯವುಂಟು. ಅಲ್ಲೇಲೂಯಾ. ಶೂರನಾಗು ಶೂರಳಾಗು, ಒಳ್ಳೆಯದನ್ನು ಸಾಧಿಸು. ಶತ್ರುವಾದ ಸೈತಾನ್ನಿಂದ ನಿತ್ಯ ಕಷ್ಟವಾಗುತ್ತೆ. ಮಿತ್ರನಾದ ಯೇಸುವಿನಿಂದ ಕಷ್ಟವೆಲ್ಲ ಹೋಗುತ್ತೆ. ಶೂರನಾಗು ಶೂರಳಾಗು, ಒಳ್ಳೆಯದನ್ನು ಸಾಧಿಸು. ಶೂರನಾಗು ಶೂರಳಾಗು, ಪಾಪವನ್ನು ಸೋಲಿಸು. ಅತ್ಯಂತ ಅರ್ಥಗರ್ಭಿತವಾದಂತಹ ಒಂದು ಹಾಡು. ಹಾಡಿನ ಪ್ರಥಮ ಚರಣ ಪ್ರಾರಂಭವಾಗುವಂಥದ್ದೇ ನಿನ್ನ ಮುಂದೆ ಜೀವಮಾನವೆಂಬ ಯುದ್ಧವಿರ್ಪುದು. ದೇವರನ್ನು ಮೆಚ್ಚಿಸುತ್ತಾ ಧೈರ್ಯದಿಂದ ಹೋರಾಡು. ಕ್ರೈಸ್ತರಾದ ನಾವುಗಳು ಈ ಲೋಕದಲ್ಲಿ ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ಇದ್ದಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಕ್ರೈಸ್ತ ಜೀವಿತ ಹೋರಾಟಗಳ ಒಂದು ಜೀವಿತವಾಗಿದೆ. ಅನೇಕ ವಿಧವಾದಂತಹ ಹೋರಾಟಗಳ ಮಧ್ಯದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ವಿಶ್ವಾಸಿಗಳಿಗೆ ಬರೆಯುವಂಥದ್ದು, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೂ ಅಧಿಕಾರಗಳ ಮೇಲೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೂ ಆಕಾಶ ಮಂಡಲದಲ್ಲಿರುವ
ದುರಾತ್ಮಗಳ ಸೇನೆಯ ಮೇಲೂ ನಾವು ಹೋರಾಡುವವರಾಗಿದ್ದೇವೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಅದರ 12ನೇ ವಾಕ್ಯ. ಪ್ರತಿಯೊಬ್ಬ ದೇವರ ಮಗನು ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಒಂದು ಪವಿತ್ರವಾದ ಜೀವಿತವನ್ನು, ಯೇಸು ಕ್ರಿಸ್ತನ 2ನೆಯ ಬರೋಣವನ್ನು ಕಾತರದಿಂದ ಕಾಯುತ್ತಿರುವ ಪ್ರತಿಯೊಬ್ಬ ಕ್ರೈಸ್ತನು ಹೋರಾಟದಲ್ಲಿ, ರಣರಂಗದಲ್ಲಿ. ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಅರ್ಥಾತ್ ನಮ್ಮ ನೆರೆ ಹೊರೆಯವರ ಸಂಗಡವಲ್ಲ, ನಮ್ಮ ಸಹೋದರರ ಸಂಗಡವಲ್ಲ, ನಮ್ಮ ಸಮಪ್ರಾಯದವರ ಸಂಗಡವಲ್ಲ. ನಾವು ಹೋರಾಡುವಂಥದ್ದು ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ. ಅಧಿಕಾರ ಅನ್ನುವಂಥದ್ದು ಈ ಲೋಕದ ಅಧಿಕಾರವಲ್ಲ. ರಾಜತ್ವ ಅನ್ನುವಂಥದ್ದು ಈ ಲೋಕದ ರಾಜತ್ವವಲ್ಲ. ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಈ ಹೋರಾಟದಲ್ಲಿ ನಾವು ಜಯವನ್ನ ಹೊಂದಿಕೊಳ್ಳಬೇಕಾದರೆ ನಾವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿರಬೇಕು. ಈ ಹೋರಾಟದಲ್ಲಿ ನಾವು ಜಯವನ್ನ ಹೊಂದಿಕೊಳ್ಳಬೇಕಾದರೆ ದೇವರನ್ನ ಮೆಚ್ಚಿಸುವಂಥವರಾಗಿರಬೇಕು. ನಮ್ಮ ಸ್ವಾರ್ಥವನ್ನ, ನಮ್ಮ ಆಸೆಗಳನ್ನ, ನಮ್ಮ ಆಕಾಂಕ್ಷೆಗಳನ್ನ ಬದಿಗೊತ್ತಿ ದೇವರನ್ನ ಮೆಚ್ಚಿಸುತ್ತಾ ಒಂದು ಕ್ರೈಸ್ತ ಜೀವಿತವನ್ನ ಜೀವಿಸುವಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಹೋರಾಟದಲ್ಲಿ ಒಂದು ಜಯವನ್ನ, ಒಂದು ವಿಜಯವನ್ನ ಕರಗತ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು. ಹಾಡುಗಾರನು ಆಡುವಂಥದ್ದು, ನಿನ್ನ ಸ್ವಂತ ಬಲದಿಂದ ಸೋಲು ನಿಶ್ಚಯ. ಅಂದರೆ ನಮ್ಮ ಸ್ವಂತ ಸಾಮರ್ಥ್ಯದಿಂದ ಒಂದು ಪರ್ಫೆಕ್ಟ್ ಆಗಿರುವಂತಹ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಸ್ವಂತ ಬಲದಿಂದ, ನಮ್ಮ ಸ್ವಂತ ಆಲೋಚನೆಯಿಂದ ವಿಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ವಿಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸಬೇಕಾದರೆ ಯೇಸು ಕ್ರಿಸ್ತನ ಬಲ ನಮಗೆ ಇರಬೇಕಾದಂದು ಅವಶ್ಯಕವಾಗಿದೆ. ಅದರ 3ನೇ ಶ್ವಾಸದಲ್ಲಿ ಆಳುವಂಥದ್ದು, ಶತ್ರುವಾದ ಸೈತಾನಿಂದ ನಿತ್ಯ ಕಷ್ಟವಾಗುತ್ತೆ. ಅಂದ್ರೆ ಈ ಲೋಕದಲ್ಲಿ ನಮಗೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಧೈರ್ಯವಾಗಿರಿ. ಕಷ್ಟ ಅನ್ನುವಂಥದ್ದು ಆಹಾರವಿಲ್ಲದೆ ಇರುವಂಥದ್ದಲ್ಲ, ವಸ್ತ್ರವಿಲ್ಲದೆ ಇರುವಂಥದ್ದಲ್ಲ, ಅಥವಾ ಈ ಲೋಕದಲ್ಲಿ ನಮಗೆ ಯಾವುದೋ ಒಂದು ರೋಗಿಗಳಾಗಿ ಮಾರ್ಪಡುವಂಥದ್ದಲ್ಲ. ನಮಗೆ ಈ ಲೋಕದಲ್ಲಿ ಕಷ್ಟ ಅನ್ನುವಂಥದ್ದು ಒಂದು ಆಧ್ಯಾತ್ಮಿಕವಾದ ವಿಚಾರದಲ್ಲಿ 2 ಶಕ್ತಿಗಳು ಪರಸ್ಪರ ಹೋರಾಡುವಂಥದ್ದು. ಆಧ್ಯಾತ್ಮಿಕವಾದ ಒಂದು ಶಕ್ತಿ ಮತ್ತು ಲೌಕಿಕವಾದಂತಹ ಒಂದು ಶಕ್ತಿ. ಇದರ ಮಧ್ಯದಲ್ಲಿ ನಮಗೇನು ಕಷ್ಟಗಳು ಉಂಟಾಗ್ತದೆ. ಸೈತಾನನು ಹಲವು ವಿಧವಾದಂತಹ ಪ್ರಲೋಭನೆಗಳನ್ನ ನಮ್ಮ ಜೀವಿತಕ್ಕೆ ತಂದೊಟ್ಟುವವನಾಗಿದ್ದಾನೆ. ಆದರೆ ಇವುಗಳ ಮಧ್ಯದಲ್ಲಿ ಯೇಸು ಸ್ವಾಮಿಯ ಮುಖವನ್ನು ನೋಡಿ ನಾವು ಜೀವಿಸುವುದಾದರೆ ಈ ಎಲ್ಲ ಪ್ರಲೋಭನೆಗಳನ್ನ ನಾವು ಜಯಿಸುವುದಕ್ಕೆ ಸಾಧ್ಯವಾಗ್ತದೆ. ಆದುದರಿಂದಲೇ ಯೇಸು ಸ್ವಾಮಿ ಹೇಳಿದ್ದು, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಆದರೂ ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ. ಈ ಮುಂಜಾನೆಯಲ್ಲಿ ಜಯವೀರನಾದ ಯೇಸು ಕ್ರಿಸ್ತನ ಹಿಂಬಾಲಕರಾದ ನಾವುಗಳು ಅಥವಾ ಶಿಷ್ಯರಾದ ನಾವುಗಳು ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಾವು ಆ ದೇವರನ್ನ ಬಹಳ ಸಂತೋಷದಿಂದ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ಎಂದಿಗೂ ನಾವು ಮರೆಯಬಾರದು. ಆರಾಧನೆ ಅನ್ನುವಂಥದ್ದು ದೇವರಿಗೆ ನಾವು ಸಲ್ಲಿಸುವಂತಹ ಮಹತ್ವ ಅಥವಾ ಮಹಿಮೆ ಎಂಬುದನ್ನು ನಾವು ಮರೆಯಬಾರದು.
111ನೇ ಕೀರ್ತನೆ ಅದರ 1ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯಾಹುವಿಗೆ ಸ್ತೋತ್ರ, ನಾನು ಯೆಹೋವನನ್ನು ಕೊಂಡಾಡುವೆನು, ಯಥಾರ್ಥರ ಕೂಟದಲ್ಲಿಯೂ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ವಿತ್ ಮೈ ಹೋಲ್ ಹಾರ್ಟ್ ಪ್ರೈಸ್ ದ ಲಾರ್ಡ್, ಐ ವಿಲ್ ಪ್ರೈಸ್ ಮೈ ಗಾಡ್ ವಿತ್ ಮೈ ಹೋಲ್ ಹಾರ್ಟ್. ಪೂರ್ಣವಾದ ಹೃದಯದಿಂದ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ಸೊ ದೇವರನ್ನ ಆರಾಧಿಸುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು ಪ್ರತಿಯೊಬ್ಬ ದೇವ ಮಗನ ಮಗಳ ಆದ್ಯ ಕರ್ತವ್ಯವಾಗಿದೆ. ಅದು ದೇವರು ಮನುಷ್ಯನಿಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿಯಾಗಿದೆ. ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಸಂಜೆಯ ತಂಗಾಳಿಯಲ್ಲಿ ಯೆಹೋವನು ತೋಟದಲ್ಲಿ ಇಳಿದು ಬಂದು ಮನುಷ್ಯನೊಂದಿಗೆ ಸಮಯವನ್ನ ಕಳೆಯುತ್ತಿದ್ದ. ಸೊ ದೇವರನ್ನ ಆರಾಧಿಸುವುದು ಅಂದರೆ ದೇವರೊಂದಿಗೆ ವೈಯಕ್ತಿಕವಾಗಿ ಸಮಯವನ್ನ ಕಳೆಯುವಂಥದ್ದು ಎಂಬುದನ್ನು ನಾವು ಮರೆಯಬಾರದು. ಅನೇಕ ಸಂದರ್ಭಗಳಲ್ಲಿ ಆರಾಧನೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಏನನ್ನಾದರೂ ದೇವರಿಂದ ಹೊಂದಿಕೊಳ್ಳುವುದಕ್ಕೆ ವ್ಯಯ ಮಾಡುವಂತಹ ಸಮಯವಾಗಿ ಮಾರ್ಪಡುವುದಾಗಿ ನಾವು ನೋಡುತ್ತೇವೆ. ಆದರೆ ಯಥಾರ್ಥವಾದ ಆರಾಧನೆ ಅನ್ನುವಂಥದ್ದು ದೇವರೊಂದಿಗೆ ಆ ನಮ್ಮ ವೈಯಕ್ತಿಕವಾದ ಸಂಬಂಧವನ್ನ ಮತ್ತೆ ಬೆಳೆಸುವಂಥದ್ದು ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಇಲ್ಲಿ ಕೀರ್ತನಗಾರನು ಹೇಳುವಂಥದ್ದು, ನಾನು ಯೆಹೋವನನ್ನ ಸ್ತುತಿಸುತ್ತೇನೆ, ದೇವರನ್ನ ಸ್ತುತಿಸುತ್ತೇನೆ ಎಂಬುದಾಗಿ. ತದನಂತರವಾಗಿ ಆತನು ಹೇಳುವಂಥದ್ದು, ಮನಪೂರ್ವಕವಾಗಿ ವಿತ್ ಮೈ ಹೋಲ್ ಹಾರ್ಟ್, ಪೂರ್ಣವಾದ ಹೃದಯದಿಂದ ನಾನು ದೇವರನ್ನ ಸ್ತುತಿಸುತ್ತೇನೆ, ದೇವರನ್ನ ಆರಾಧಿಸುತ್ತೇನೆ ಎಂಬುದಾಗಿ. ಯೇಸುಸ್ವಾಮಿ ಹೇಳಿರುವಂತಹ ಮಾತು, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಅಥವಾ ಆರಾಧಿಸಬೇಕು ಎಂಬುದಾಗಿ. ಸೊ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ದೇವರನ್ನ ಪೂರ್ಣತೆಯಲ್ಲಿ ಆರಾಧಿಸುವಂತವರಾಗಿದ್ದೇವ. ಪೂರ್ಣ ಎಂಬುದಾಗಿ ನಾವು ನೋಡುವಾಗ ಅದು ಪೂರ್ಣತೆಯನ್ನ ಸೂಚಿಸುವಂತದ್ದಾಗಿದೆ. ಪೂರ್ಣತೆಯಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು. ಅಪೂರ್ಣತೆಯಲ್ಲಿ ಅಥವಾ ಪೂರ್ಣತೆ ಇಲ್ಲದೆ ದೇವರನ್ನ ಆರಾಧಿಸುವುದಾದರೆ ಅದು ನಾವು ದೇವರಿಗೆ ಮಾಡುವಂತಹ ಅವಮಾನ ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು. ಕನ್ನಡದಲ್ಲಿ ಒಂದು ಹಾಡಿದೆ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య ಎಂಬುದಾಗಿ. ಹೌದು, ದೇವರನ್ನ ಪ್ರೀತಿಸಲು, ದೇವರನ್ನ ಆರಾಧಿಸಲು ಈ ನಮ್ಮ ಸಣ್ಣ ಜೀವಿತ ಸಾಲದೆ ಹೋಗಿರುವಾಗ ದೇವರನ್ನು ಆರಾಧಿಸುವಂತಹ ನಾವುಗಳು, ದೇವರ ಸನ್ನಿಧಾನದಲ್ಲಿ ಸಮಯವನ್ನ ಕಳೆಯುವಂತಹ ನಾವುಗಳು ಆ ಪೂರ್ಣತೆಯಲ್ಲಿ, ಆ ಪೂರ್ಣತೆಯ ಹೃದಯದಲ್ಲಿ ದೇವರನ್ನ ಆರಾಧಿಸದೆ ಹೋದರೆ ನಮ್ಮ ಆರಾಧನೆ ದೇವರಿಗೆ ಮಾಡುವಂತಹ ಅವಮಾನ ಎನ್ನುವಂಥದ್ದನ್ನ ನಾವುಗಳು ಮರೆಯಬಾರದು. ಸೊ ದೇವರನ್ನ ಆರಾಧಿಸುವಂಥದ್ದು ಪೂರ್ಣವಾದಂತಹ ಹೃದಯದೊಂದಿಗೆ ಆಗಿರಬೇಕು ಎಂಬುದನ್ನ ನಾವುಗಳು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕಾರಣ ದೇವರು ಸಂಪೂರ್ಣವಾಗಿ ಪೂರ್ಣತೆಯಲ್ಲಿ ಎಲ್ಲವನ್ನ ಉಂಟು ಮಾಡಿರುವಂತಹ ದೇವರಾಗಿದ್ದಾನೆ. ಮನುಷ್ಯನ ಸೃಷ್ಟಿ ಅದು ಪೂರ್ಣತೆಯಿಂದ ಕೂಡಿರುವಂಥದ್ದು. ಅದು ನಮ್ಮ ಲೋಕದ ಸೃಷ್ಟಿ ಅದು ಪೂರ್ಣತೆಯಿಂದ ಕೂಡಿರುವಂಥದ್ದಾಗಿದೆ. ನಮ್ಮ ಕೌಟುಂಬಿಕ ಜೀವಿತ ಪೂರ್ಣತೆಯಿಂದ ಕೂಡಿರುವಂಥದ್ದಾಗಿದೆ. ದೇವರು ನಮಗೆ ಕೊಟ್ಟಿರುವಂತಹ ಎಲ್ಲ ಆಶೀರ್ವಾದಗಳು ಅದು ಪರಿಪೂರ್ಣತೆಯಿಂದ ತುಂಬಿರುವಂಥದ್ದಾಗಿದೆ. ಹೀಗಿರುವಾಗ ಪವಿತ್ರನಾದ ದೇವರನ್ನ ಪರಿಪೂರ್ಣತೆಯಲ್ಲಿ ನಾವು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನ ನಾವು ಎಂದಿಗೂ ಮರೆಯಬಾರದು.
ಈ 111ನೇ ಕೀರ್ತನೆ ದೇವರನ್ನ ಸ್ತುತಿಸುವಂತಹ ಒಂದು ಕೀರ್ತನೆ. ಅದರಲ್ಲಿ ದೇವರ ಒಂದೊಂದು ಸೃಷ್ಟಿಗಳನ್ನ ಹೆಸರಿಸಿ ಅವನು ಹೇಳುವಂಥದ್ದು, ನಾನು ದೇವರನ್ನ ಸ್ತುತಿಸುತ್ತೇನೆ, ದೇವರನ್ನ ಆರಾಧಿಸುತ್ತೇನೆ ಎಂಬುದಾಗಿ. ಈ ಮುಂಜಾನೆಯಲ್ಲಿ ಪ್ರಿಯ ದೇವ ಜನರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಅದ್ಭುತಗಳನ್ನ ನಾವು ನೆನೆಸಿ ಪೂರ್ಣತೆಯಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಪೂರ್ಣತೆ ಎಂಬುದಾಗಿ ಹೇಳುವಾಗ ನಮ್ಮಲ್ಲಿ ಯಾವುದಕ್ಕೂ ಕುಂದು ಕೊರತೆಗಳು ಇಲ್ಲ ಎಂಬುದಾಗಿ ಅಲ್ಲ. ಆರ್ಥಿಕವಾಗಿ ನಾವು ಕಷ್ಟಗಳ ಮೂಲಕವಾಗಿ ಹಾದು ಹೋಗುವಂಥವರಾಗಿರಬಹುದು, ಶಾರೀರಿಕವಾದಂತಹ ಕ್ಷೀಣಗಳಲ್ಲಿ ನಾವು ಇರುವಂಥವರಾಗಿರಬಹುದು. ಆದರೆ ಇವುಗಳ ಮಧ್ಯದಲ್ಲಿಯೂ ದೇವರು ನಮ್ಮನ್ನು ನಡೆಸುತ್ತಿರುವಂತಹ ವಿಧಾನಗಳನ್ನು ನೆನೆಸಿ ಆ ಪೂರ್ಣವಾಗಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರು ಎಂಬುದನ್ನ ನಾವುಗಳು ಮರೆಯಬಾರದು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯಜ್ಞ ಪಶುವು ಅದು ಪರಿಪೂರ್ಣವಾಗಿರಬೇಕು ಎಂಬುದಾಗಿ. ಆ ಪರಿಪೂರ್ಣವಾದಂತಹ ಯಜ್ಞ ಪಶುವನ್ನ ದೇವರ ಸನ್ನಿಧಾನದಲ್ಲಿ ತೆಗೆದುಕೊಂಡು ಬಂದು ಅದನ್ನು ಯಜ್ಞ ಮಾಡುವಾಗ ದೇವರು ಆ ಯಜ್ಞವನ್ನ ಸ್ವೀಕಾರ ಮಾಡುವಂತವನಾಗಿದ್ದನು. ಹೀಗಿರುವಾಗ ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಆ ಪೂರ್ಣತೆಯಲ್ಲಿ ದೇವರನ್ನ ಆರಾಧಿಸುವಾಗ ನಮ್ಮ ಆರಾಧನೆಯನ್ನ ದೇವರು ಮೆಚ್ಚುವವನಾಗಿದ್ದಾನೆ. ದೇವರು ನಮ್ಮ ಆರಾಧನೆಗೆ ಆತನು ಉತ್ತರವನ್ನ ಕೊಡುವಂತಹ ದೇವರಾಗಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು. ಅದರ 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನು ಅನ್ಯ ಜನಗಳ ಸ್ವಾಸ್ಥ್ಯವನ್ನು ತನ್ನ ಪ್ರಜೆಗೆ ಕೊಡುವುದರ ಮೂಲಕ ಸ್ವಪ್ರತಾಪವನ್ನ ತೋರ್ಪಡಿಸಿದ್ದಾನೆ. ಸೊ ನಮ್ಮನ್ನು ನಡೆಸಿರುವಂತಹ ವಿಧಾನಗಳನ್ನ ನೋಡುವಂತಹ ಸಂದರ್ಭಗಳಲ್ಲಿ ನಮಗೆ ಯೋಗ್ಯತೆ ಇಲ್ಲದಂತಹ ಅನೇಕ ಸ್ಥಾನಗಳಲ್ಲಿ ದೇವರು ನಮಗೋಸ್ಕರವಾಗಿ ಅದ್ಭುತಗಳನ್ನ ಮಾಡಿ ಆತನು ನಮ್ಮನ್ನು ಮುನ್ನಡೆಸಿರುವಾಗ ಈ ಮುಂಜಾನೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಆ ಪೂರ್ಣತೆಯಲ್ಲಿ ದೇವರನ್ನ ಆರಾಧಿಸುವಂತವರಾಗಿರಬೇಕು ಎಂಬುದನ್ನ ನಾವು ಒಂದು ಸಾರಿ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಸೊ ಈ ದಿನದ ದೇವರ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಒಂದು ಶೀರ್ಷಿಕೆ ಅನ್ನುವಂಥದ್ದು ಸ್ಪಿರಿಚುಯಾಲಿಟಿ ಆಫ್ ಯೂತ್ ಇನ್ ದ ಕಂಟೆಂಪ್ರರಿ ವರ್ಲ್ಡ್. ಸಮಕಾಲೀನ ಪ್ರಪಂಚದಲ್ಲಿ ಯೌವನಸ್ಥರ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅನ್ನುವಂಥದ್ದು ಅಥವಾ ಆತ್ಮಿಕತೆ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ವಿಚಾರವಾಗಿದೆ. ಸೊ ನಾನು ಎಲ್ಲೋ ಓದಿರುವಂತಹ ಒಂದು ಕಾರ್ಯ, ಸೊ ಈ ಕಾಲದಲ್ಲಿ ಅನೇಕ ಯೌವನಸ್ಥರು ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನ ತೋರಿಸುವಂತದಾಗಿ ನೋಡುತ್ತೇವೆ. ಮೋಸ್ಟ್ ಆಫ್ ದ ಪೀಪಲ್ ಅವರು ಆಧ್ಯಾತ್ಮಿಕತೆ ಕಡೆಗೆ ವಾಲುವಂತದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದುದರಿಂದ ಲೋಕದಲ್ಲಿ ಅನೇಕ ಗುರುಗಳು ಹುಟ್ಟುವಂತದನ್ನ, ಅನೇಕ ಗುರುಗಳನ್ನ ಅನೇಕರು ಹಿಂಬಾಲಿಸುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಇಂದಿನ ಕಾಲಕ್ಕೆ ನಾವು ಅದನ್ನ ಹೋಲಿಕೆ ಮಾಡಿ ನೋಡುವಾಗ ಈ 21ನೇ ಶತಮಾನದಲ್ಲಿ ಹೆಚ್ಚು ಯೌವನಸ್ಥರು ಆಧ್ಯಾತ್ಮಿಕತೆಯ ಕಡೆಗೆ ವಾಲುವಂತವರಾಗಿದ್ದಾರೆ. ಒಂದು ಮಾತು ಈ ರೀತಿ ಬರೆಯಲ್ಪಟ್ಟಿದೆ, ಟೀಚ್ ಯುವರ್ ಚಿಲ್ಡ್ರನ್ ಹೂ ದೇ ಆರ್ ಬಿಫೋರ್ ದ ವರ್ಲ್ಡ್ ಟೀಚರ್ಸ್ ದೆಮ್ ಹೂ ದೇ ಶುಡ್. ಸೊ ನಿಮ್ಮ ಲೋಕವು ನಿಮ್ಮ ಮಕ್ಕಳನ್ನು ನೀವು ಯಾರಾಗಿರಬೇಕೆಂದು ಕಲಿಸುವ ಮೊದಲೇ ನೀವು ನಿಮ್ಮ ಮಕ್ಕಳಿಗೆ ನೀವು ಯಾರಾಗಿದ್ದೀರೆಂದು ಕಲಿಸಿಕೊಡಿ. ಸೊ ಟೀಚ್ ಯುವರ್ ಚಿಲ್ಡ್ರನ್ ಹೂ ದೇ ಆರ್. ಸೊ ನಿಮ್ಮ ಮಕ್ಕಳು ಯಾರಾಗಿದ್ದಾರೆ ಎಂಬುದನ್ನ ಕಲಿಸಿಕೊಡಿ. ಬಿಫೋರ್ ದ ವರ್ಲ್ಡ್ ಟೀಚರ್ಸ್ ದೆಮ್ ಹೂ ದೇ ಶುಡ್. ಲೋಕ ನೀವು ಯಾರಾಗಬೇಕೆಂಬುದನ್ನ ಕಲಿಸುವುದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಮಕ್ಕಳಿಗೆ ನೀವು ಯಾರಾಗಿದ್ದೀರಿ ಎಂಬುದನ್ನ ತಿಳಿಸಿಕೊಡಿ. ಸೊ ಇದು ಕೇವಲ ಒಂದು ಕೊಟೇಶನ್ ಆಗಿ ಮಾರ್ಪಟ್ಟರು ಇದರ ಹಿಂದೆ ದೊಡ್ಡ ಒಂದು ಸಂದೇಶ ಅಡಕವಾಗಿರುವಂತದ್ದಾಗಿದೆ.
ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಪ್ರತ್ಯೇಕವಾಗಿ ಜ್ಞಾನಿಗಳಲ್ಲಿ ಜ್ಞಾನಿಯಾಗಿದ್ದಂತಹ ಸೊಲೊಮೋನನು ಹೇಳಿರುವಂಥದ್ದು, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. 119ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಇದೇ 119ನೇ ಕೀರ್ತನೆ 105ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಇದೇ 16ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ನಾನು ಯೆಹೋವನನ್ನು ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಅಂದ್ರೆ ಒಬ್ಬ ಯೌವನಸ್ಥನು ತನ್ನ ಜೀವಿತವನ್ನು ಒಂದು ಫಲಪ್ರದವಾದಂತಹ ಜೀವಿತವಾಗಿ ಮಾರ್ಪಡಿಸಬೇಕಾದರೆ ಅವನ ಜೀವಿತದಲ್ಲಿ ದೇವರಿಗೆ ಕೊಡುವ ಸ್ಥಾನ ಏನೆಂಬುವಂಥದ್ದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿರುವ ಬಹಳ ಪ್ರಾಮುಖ್ಯವಾಗಿದೆ. ಪ್ರತ್ಯೇಕವಾಗಿ ಹಿಂದಿನ ಕಾಲಘಟ್ಟಗಳಲ್ಲಿ ಅನೇಕರು ಹೇಳುವಂಥದ್ದು, ಯೌವನಸ್ಥರು ಆಧ್ಯಾತ್ಮಿಕತೆಯಿಂದ ಬಹಳ ದೂರ ಹೋಗಿದ್ದಾರೆ ಎಂಬುದಾಗಿ. ಆದರೆ ಲೋಕದ ಕಡೆಗೆ ಕಣ್ಣಾಯಿಸಿ ನೋಡುವಾಗ ಪ್ರಿಯರೇ, ಹಿಂದೆಂದಕ್ಕಿಂತಲೂ ಈ ಕಾಲದಲ್ಲಿ ಅನೇಕ ಆಧ್ಯಾತ್ಮಿಕ ಗುರುಗಳು ಎದ್ದೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತಿಯೊಂದು ಗುರುವಿಗೆ ಲಕ್ಷಾಂತರ ಅನುಯಾಯಿಗಳು ಇರುವಂಥದ್ದನ್ನು ನಾವು ನೋಡುತ್ತೇವೆ. ಕಾರಣ, ತಮ್ಮ ಈ ಲೋಕದಲ್ಲಿ ಪ್ರತ್ಯೇಕವಾಗಿ ಬಹಳ ಟೆನ್ಷನ್ಗಳಿಂದ ತುಂಬಿರುವಂತಹ ಈ ಒಂದು ಲೋಕದಲ್ಲಿ ಇಂದಿನ ಯುವ ಪೀಳಿಗೆ ಹಲವು ಗಂಟೆಗಳ ಮಟ್ಟಿಗಾದರೂ ಒಂದು ಆಧ್ಯಾತ್ಮಿಕತೆಯ ಒಂದು ಇನ್ನರ್ ಪೀಸ್ಗೋಸ್ಕರವಾಗಿ, ಒಂದು ಸಮಾಧಾನಕ್ಕೋಸ್ಕರವಾಗಿ ಅವರು ಅನೇಕ ಗುರುಗಳ ಹಿಂದೆ ಹೋಗುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಕಾಲಘಟ್ಟದಲ್ಲಿ ಕ್ರೈಸ್ತರಾದ ನಮ್ಮ ಜವಾಬ್ದಾರಿ ಏನೆಂಬುದನ್ನು ನಾವು ಗ್ರಹಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ದೇವರ ಮಕ್ಕಳು, ವಿಮೋಚಿಸಲ್ಪಟ್ಟವರು, ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವಂಥವರು ಎಂಬೆಲ್ಲ ಬಿರುದನ್ನು ಹೊಂದಿರುವ ನಾವುಗಳು ಈ ಸಮಕಾಲೀನ ಪ್ರಪಂಚದಲ್ಲಿ, ಈ ಕಂಟೆಂಪ್ರರಿ ವರ್ಲ್ಡ್ ಅಲ್ಲಿ ಯಾವ ರೀತಿಯಾಗಿ ನಮ್ಮ ಯೌವನಸ್ಥರನ್ನ ಆಧ್ಯಾತ್ಮಿಕತೆಯಲ್ಲಿ ನಡೆಸುವಂತವರಾಗಿದ್ದೇವೆ ಎಂಬುದನ್ನ ಒಂದು ಸಾರಿ ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯವಾಗಿದೆ ಎಂಬುದನ್ನ ನಾವುಗಳು ಮರೆಯಬಾರದು. ಸೊ ವಿ ಹ್ಯಾವ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಸೊ ನಮ್ಮ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಕೊಡಲ್ಪಟ್ಟಿದೆ. ಸೊ ನಮ್ಮ ಜವಾಬ್ದಾರಿ ಕೇವಲ ಭಾನುವಾರದ ದಿನದಲ್ಲಿ ಸಭೆಯಲ್ಲಿ ಪ್ರಸಂಗಿಸುವಂಥದ್ದು ಮಾತ್ರವಲ್ಲ. ಸೊ ನಮ್ಮ ಜವಾಬ್ದಾರಿ ನಮ್ಮ ಯುವ ಪೀಳಿಗೆಯನ್ನ ಆಧ್ಯಾತ್ಮಿಕತೆಯ ಉತ್ತುಂಗಕ್ಕೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಸೊ ನಾವು ನಮ್ಮ ಯುವ ಪೀಳಿಗೆಯನ್ನ ಆಧ್ಯಾತ್ಮಿಕತೆಯ ಆ ಉತ್ತುಂಗಕ್ಕೆ ಕರೆದುಕೊಂಡು ಹೋಗುವಂಥವರಾಗಿದ್ದೇವಾ, ಅಥವಾ ಲೌಕಿಕವಾದ ಕಾರ್ಯಗಳಿಗೆ ನಮ್ಮ ಯುವ ಪೀಳಿಗೆಯನ್ನ ತಳ್ಳುವಂಥವರಾಗಿದ್ದೇವಾ? ಇದು ಅನೇಕ ಸಭೆಗಳಲ್ಲಿ ಯೌವನಸ್ಥರಿಗೋಸ್ಕರವಾಗಿ ಅನೇಕ ವಿಧವಾದಂತಹ ಕೂಟಗಳನ್ನು ಆಯೋಜಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅನೇಕ ಸಭೆಗಳಲ್ಲಿ ಇದಕ್ಕೋಸ್ಕರವಾಗಿ ಲಕ್ಷಾಂತರ ಹಣಗಳನ್ನು ಖರ್ಚು ಮಾಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ನನ್ನ ಒಂದು ಪ್ರಶ್ನೆ, ನಾವುಗಳು ಮಾಡುವಂತಹ ಅಥವಾ ನಾವುಗಳು ಆಯೋಜಿಸುತ್ತಿರುವಂತಹ ಈ ಕೂಟಗಳು ಯೌವನಸ್ಥರ ಆಧ್ಯಾತ್ಮಿಕತೆಯ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ಉಪಯೋಗಕಾರಿಯಾಗಿದೆ ಎಂಬುದನ್ನ ಒಂದು ಸಾರಿ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಂದಿನ ಯುವ ಪೀಳಿಗೆಗಳು, ಪ್ರತ್ಯೇಕವಾಗಿ ಇಂದು ಕ್ರೈಸ್ತರಾದ ನಾವುಗಳು ನಡೆಸುತ್ತಿರುವಂತಹ ಪ್ರತಿಯೊಂದು ಯುವಕರ ಕೂಟ ಕೇವಲ ಲೌಕಿಕತೆಯ ಆ ಒಂದು ಆಗು ಹೋಗುಗಳಲ್ಲಿ ಹೋಗುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಲೌಕಿಕರು ಹಾಡಿ ಕುಣಿಯುವ ರೀತಿಯಲ್ಲಿ ನಮ್ಮ ಕೂಟಗಳಲ್ಲಿ ಹಾಡಿ ಕುಣಿಯುವಂಥದ್ದನ್ನು ನಾವು ನೋಡುತ್ತೇವೆ. ಲೌಕಿಕರು ತಮ್ಮನ್ನು ಆಟಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನಮ್ಮ ಕೂಟಗಳಲ್ಲಿ ಮಕ್ಕಳಿಗೋಸ್ಕರವಾಗಿ ಆಟಗಳನ್ನು ಆಯೋಜಿಸುವಂಥದ್ದನ್ನು ನಾವು ನೋಡುತ್ತೇವೆ.
ಸೊ ಹೀಗೆ ಲೌಕಿಕವಾಗಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನ ದೇವರ ಹೆಸರನ್ನ ಹೇಳಿಕೊಂಡು ನಮ್ಮ ಕೂಟಗಳಲ್ಲಿ ನಾವು ಆಯೋಜಿಸುವಂತವರಾಗಿದ್ದೇವೆ ಹೊರತು ನಮ್ಮ ಯೌವನಸ್ಥರನ್ನ ಆಧ್ಯಾತ್ಮಿಕವಾದ ಉತ್ತುಂಗಕ್ಕೆ ಕರೆತರುವಂತದರಲ್ಲಿ ಇಂದಿನ ಪೀಳಿಗೆ ಸೋತು ಹೋಗಿದೆ ಎಂಬುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರತ್ಯೇಕವಾಗಿ ಅನೇಕ ಎಲ್ಲ ಸಭೆಗಳಲ್ಲಿ ಯುವಕರಿಗೋಸ್ಕರವಾಗಿ ಪ್ರತ್ಯೇಕವಾಗಿರುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಅದು ಆತ್ಮಿಕವಾಗಿ ಎಷ್ಟರ ಮಟ್ಟಿಗೆ ಪ್ರಯೋಜನಕರವಾಗಿ ಮಾರ್ಪಟ್ಟಿದೆ ಎಂಬುವಂಥದ್ದು ನಾವು ಒಮ್ಮೆ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸತ್ಯವೇದದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅನೇಕ ಯೌವನಸ್ಥರ ಜೀವನ ಚರಿತ್ರೆಯನ್ನ ನಾವು ನೋಡುವಂತವರಾಗಿದ್ದೇವೆ. ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಧರ್ಮೋಪದೇಶವನ್ನ ಕೊಡುವಂತಹ ಸಂದರ್ಭದಲ್ಲಿ ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಂತಹ ಆಜ್ಞೆ ಏನೆಂದರೆ, ನೀವು ಇವುಗಳನ್ನ ನಿಮ್ಮ ಮಕ್ಕಳಿಗೆ ಬೋಧಿಸಿಕೊಡಿರಿ. ಟೀಚ್ ದೆಮ್ ಟು ಯುವರ್ ಚಿಲ್ಡ್ರನ್. ನೀವು ಮನೆಯಲ್ಲಿ ಕುಳಿತಿರುವಾಗ, ದಾರಿಯಲ್ಲಿ ನಡೆಯುತ್ತಿರುವಾಗ ನೀವು ಮಾತನಾಡಬೇಕಾಗಿರುವಂತಹ ಏಕೈಕ ಕಾರ್ಯ ಅನ್ನುವಂಥದ್ದು ಅದು ದೇವರ ಧರ್ಮೋಪದೇಶದ ಕುರಿತಾಗಿ ಅಥವಾ ದೇವರು ನಿಮಗೆ ಕೊಟ್ಟಿರುವಂತಹ ಆಜ್ಞೆಯ ಕುರಿತಾಗಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ನಮ್ಮ ಕುಟುಂಬಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನ ಕೊಡುವಂತವರಾಗಿದ್ದೇವೆ. So what we are teaching to our children, ನಮ್ಮ ಮಕ್ಕಳಿಗೆ ನಾವು ಕಲಿಸಿಕೊಡುವಂತಹ ಪಾಠ ಏನಾಗಿದೆ? So we must ask ourselves. ಸೊ ನಮಗೆ ನಾವೇ ಈ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕವಾಗಿದೆ. ಕಾರಣ ಸತ್ಯವೇದದಲ್ಲಿ ನಾವು ನೋಡುವಂಥದ್ದು. ಪ್ರಥಮವಾಗಿ ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯದಲ್ಲಿ ಯೋಸೇಫನ ಚರಿತ್ರೆಯನ್ನು ನಾವು ನೋಡುತ್ತೇವೆ. ಸೊ ನಮ್ಮೆಲ್ಲರಿಗೂ ಬಹಳ ಪರಿಚಯವಿರುವಂತಹ ಒಂದು ಚರಿತ್ರೆ ಯೋಸೇಫನ ಚರಿತ್ರೆ. ಯೋಸೇಫನು ಯಾಕೋಬನಿಗೆ ಹುಟ್ಟಿದ ಒಬ್ಬ ಮಗನಾಗಿದ್ದನು. ಯೋಸೇಫನು ಯಾಕೋಬನನ್ನ ಬಹಳ ಪ್ರೀತಿಸುವಂತವನಾಗಿದ್ದನು. ದೇವರ ವಾಕ್ಯದಲ್ಲಿ ನೋಡುವಂಥದ್ದು, ಯೋಸೇಫನು ಯಾಕೋಬನಿಗೆ ಮುಪ್ಪಿನಲ್ಲಿ ಹುಟ್ಟಿದ್ದರಿಂದ ಅವನು ಯೋಸೇಫನನ್ನ ಬಹಳವಾಗಿ ಪ್ರೀತಿಸುವಂತವನಾಗಿದ್ದನು. ಯಾಕೋಬನು ಯೋಸೇಫನನ್ನು ಮಾತ್ರವಲ್ಲ, ತನ್ನ ಬಾಕಿ ಮಕ್ಕಳನ್ನು ಸಹ ದೈವಿಕವಾದ ಮಾರ್ಗದಲ್ಲಿಯೇ ನಡೆಸಿದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಆದಾಗ್ಯೂ ಇತರ ಮಕ್ಕಳಲ್ಲಿ ಇಲ್ಲದ ಗುಣ ಯೋಸೇಫನಲ್ಲಿ ಇರುವಂತದಾಗಿ ನಾವು ಕಾಣುವಂತವರಾಗಿದ್ದೇವೆ. ದೇವರ ವಾಕ್ಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಯೋಸೇಫನು ತನ್ನ ಸಹೋದರರು ಏನನ್ನಾದರೂ ತಪ್ಪುಗಳನ್ನ ಮಾಡುವುದಾದರೆ ಅದನ್ನು ತನ್ನ ತಂದೆಗೆ ತಿಳಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಯೋಸೇಫನು ತನ್ನ ಸಹೋದರರು ಸಹ ಈ ದೈವಿಕವಾದ ಮಾರ್ಗದಲ್ಲಿ ನಡೆಯಬೇಕೆಂದು ಅಪೇಕ್ಷಿಸುವವನು, ತನ್ನ ಸಹೋದರರ ಉನ್ನತಿಯನ್ನ ಎದುರು ನೋಡುವಂತಹ ವ್ಯಕ್ತಿಯಾಗಿದ್ದ. ಆದರೆ ಯೋಸೇಫನ ಸಹೋದರರು ಆ ರೀತಿಯಾಗಿರಲಿಲ್ಲ ಎಂಬುವಂಥದ್ದು ವಿಪರ್ಯಾಸದ ಸಂಗತಿ. ಒಂದೇ ಕುಟುಂಬದಲ್ಲಿ ಒಂದೇ ತಂದೆಯ ಮಕ್ಕಳು ಎರಡು ವಿಭಿನ್ನ ಹಾದಿಗಳಲ್ಲಿ ಹಾದು ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೋಸೇಫನನ್ನ ಯಾವ ರೀತಿಯಾಗಿ ಸಾಕಿ ಸಲಹಿದನೋ ಅದೇ ರೀತಿಯಲ್ಲಿ ಯಾಕೋಬನು ತನ್ನ ಇತರೆ ಮಕ್ಕಳನ್ನ ಸಾಕಿ ಸಲಹಿದಾಗ್ಯೂ ಇತರ ಮಕ್ಕಳು ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಆಚಾರ ವಿಚಾರಗಳಲ್ಲಿ ಜೀವಿಸುತ್ತಿರುವಾಗ ಯೋಸೇಫನು ಆಧ್ಯಾತ್ಮಿಕತೆಯ ಮಾರ್ಗದಲ್ಲಿ ನಡೆಯುವಂತವನಾಗಿದ್ದನು. ಸೊ ಯೋಸೇಫನ ಚರಿತ್ರೆ ನಮಗೆ ಗೊತ್ತು. ಯೋಸೇಫನು ತನ್ನ ಮುಪ್ಪಿನಲ್ಲಿ ಯಾಕೋಬನಿಗೆ ಹುಟ್ಟಿದರ ಫಲವಾಗಿ ಯೋಸೇಫನು ಅವನಿಗೆ ಒಂದು ವಸ್ತ್ರವನ್ನ ಆತನು ಮಾಡಿ ಕೊಟ್ಟಿದ್ದನು. ಸೊ ಇದರ ಫಲವಾಗಿ ಯಾಕೋಬನ ಮಕ್ಕಳು ಅಥವಾ ಯೋಸೇಫನ ಸಹೋದರರು ಯೋಸೇಫನನ್ನ ಬಹಳವಾಗಿ ದ್ವೇಷಿಸುವಂತವರಾಗಿ ಮಾರ್ಪಟ್ಟರು. ತನ್ನ 17ನೇ ವಯಸ್ಸಿನಲ್ಲಿ ಯೋಸೇಫನು ತನ್ನ ಸಹೋದರರ ಮೂಲಕ ಇಷ್ಮಾಯೇಲರಿಗೆ ಮಾರಲ್ಪಟ್ಟನು.
ಇವನನ್ನ ತೆಗೆದುಕೊಂಡು ಹೋದ ಇಷ್ಮಾಯೇಲರು ಯೋಸೇಫನನ್ನು ಐಗುಪ್ತದ ಸೇನಾಧಿಪತಿಯಾದಂತಹ ಪೋಟಿಫರನಿಗೆ ಗುಲಾಮನಾಗಿ ಮಾರಿದರು. ಶ್ರೇಷ್ಠವಾದ ವಸ್ತ್ರವನ್ನ ಧರಿಸಿಕೊಂಡು ತನ್ನ ಮನೆಯಲ್ಲಿ ವಾಸಿಸುತ್ತಿದ್ದಂತಹ ಆಧ್ಯಾತ್ಮಿಕತೆಯಲ್ಲಿ ಬಹಳ ಪಕ್ವತೆಯುಳ್ಳವನಾಗಿ ಜೀವಿಸುತ್ತಿದ್ದಂತಹ ಯೋಸೇಫನು ತನ್ನ ಸಹೋದರರ ಆ ಹೊಟ್ಟೆ ಕಿಚ್ಚಿನ ಮೂಲಕವಾಗಿ ಈಗ ಒಬ್ಬ ಗುಲಾಮನಾಗಿ ಪೋಟಿಫರನ ಮನೆಯಲ್ಲಿ ಸೇವೆ ಮಾಡುವ ವ್ಯಕ್ತಿಯಾಗಿ ಮಾರ್ಪಡುವಂಥದ್ದನ್ನ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಸದಾ ಈ ಒಂದು ಪರಿಸ್ಥಿತಿಯಲ್ಲಿ ಯೋಸೇಫನು ಆಗಿರುವಾಗ ಯೋಸೇಫನ ಜೀವಿತದಲ್ಲಿ ಮತ್ತೊಂದು ಆಘಾತವು ಬರುವಂಥದ್ದನ್ನು ನಾವು ನೋಡುತ್ತೇವೆ. ಯೋಸೇಫನ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೋಸೇಫನು ದೈವಿಕವಾದ ಕನಸುಗಳನ್ನು ಕಾಣುವಂತಹ ವ್ಯಕ್ತಿಯಾಗಿದ್ದ ಎಂಬುವಂಥದ್ದನ್ನ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಯೋಸೇಫನ ಸಹೋದರರು ಯೋಸೇಫನನ್ನ ದ್ವೇಷಿಸುವುದಕ್ಕೆ 2 ಕಾರಣ. ಒಂದು, ಯೋಸೇಫನನ್ನ ತನ್ನ ತಂದೆ ಹೆಚ್ಚಾಗಿ ಪ್ರೀತಿಸುವವನಾಗಿದ್ದ. 2, ಯೋಸೇಫನು ಕನಸನ್ನ ಕಾಣುವಂತಹ ವ್ಯಕ್ತಿಯಾಗಿದ್ದ. ಈ 2 ಕಾರ್ಯಗಳು ಯೋಸೇಫನ ಸಹೋದರರು ಯೋಸೇಫನನ್ನ ದ್ವೇಷಿಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಹೀಗಿರುವಂತಹ ಸಂದರ್ಭದಲ್ಲಿ ಯೋಸೇಫನ ಜೀವಿತದಲ್ಲಿ ಬಂದಂತಹ ಮತ್ತೊಂದು ಆಘಾತ ಅನ್ನುವಂಥದ್ದು, ಯೋಸೇಫನು ಐಗುಪ್ತ ದೇಶದಲ್ಲಿ ಪೋಟಿಫರನ ಮನೆಯಲ್ಲಿ ಗುಲಾಮನಾಗಿ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಪೋಟಿಫರನ ಹೆಂಡತಿಯು ಅವನನ್ನು ತನ್ನೊಂದಿಗೆ ಸಂಗಮ ಮಾಡುವುದಕ್ಕೆ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ಸಂದರ್ಭದಲ್ಲಿ ಯೋಸೇಫನ ಪ್ರತಿಕ್ರಿಯೆ ಅನ್ನುವಂಥದ್ದು ಆದಿಕಾಂಡ 39ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ತನ್ನ ಯೌವನ ಪ್ರಾಯದಲ್ಲಿ ಕಲಿತಂತಹ ಆ ದೈವಿಕವಾದ ಮಾರ್ಗಕ್ಕೆ ಯೋಸೇಫನು ಎಂದಿಗೂ ಅದನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಆ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಯಾಗಿದ್ದ. ನಾವು ನೋಡುವಂಥದ್ದು ಇದರ ಫಲವಾಗಿ ಯೋಸೇಫನು ಸೆರೆಮನೆಗೆ ಹಾಕಲ್ಪಟ್ಟನು. ಸೆರೆಮನೆಯಲ್ಲಿ ಹಾಕಲ್ಪಟ್ಟ ಯೋಸೇಫನು ಅಲ್ಲಿಯೂ ಸಹ ನಂಬಿಗಸ್ತನಾಗಿ ನಿಂತನು ಎಂಬುದಾಗಿ ನಾವು ನೋಡುತ್ತೇವೆ. ನಂತರವಾಗಿ ನಾವು ನೋಡುವಂಥದ್ದು, ಯೋಸೇಫನು ಸುಮಾರು 13 ವರ್ಷ ಐಗುಪ್ತದ ಸೆರೆಮನೆಯಲ್ಲಿ ಆತನು ಇರಬೇಕಾಗಿ ಬಂದಿತು. ಆದಿಕಾಂಡ 41ನೇ ಅಧ್ಯಾಯ ಅದರ 37ರಿಂದ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೋಸೇಫನ ಜೀವಿತದಲ್ಲಿ ಒಂದು ಉನ್ನತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ನೋಡುವಂಥದ್ದು, ಐಗುಪ್ತದ ಅರಸನಾದ ಫರೋಹನಿಗೆ ಒಂದು ಕನಸು. ತಾನು ಕಂಡ ಕನಸಿನ ಅರ್ಥವನ್ನ ಐಗುಪ್ತದ ಯಾವ ಜ್ಯೋತಿಷನಾಗಲಿ ಯಾವ ವಿದ್ವಾಂಸನಾಗಲಿ ವಿವರಿಸಿ ಹೇಳುವುದಕ್ಕೆ ಸಾಧ್ಯವಾಗದೆ ಇರುವಂತಹ ಸಂದರ್ಭದಲ್ಲಿ ಯೋಸೇಫನ ಮೂಲಕವಾಗಿ ಸರ್ವಶಕ್ತನಾದ ದೇವರು ಅವನು ಕಂಡಂತಹ ಕನಸನ್ನು, ಅದು ಮಾತ್ರವಲ್ಲ ಅದರ ಅರ್ಥವನ್ನ ವಿವರಿಸಿ ಹೇಳಿಸುವಂಥದ್ದಾಗಿ ನಾವು ನೋಡುತ್ತೇವೆ. ದೈವಿಕವಾದ ಮಾರ್ಗದಲ್ಲಿ ಬೆಳೆದು ಬಂದಂತಹ ಯೋಸೇಫನಿಗೆ ದೇವರು ಕನಸನ್ನು ಮಾತ್ರವಲ್ಲ ಕನಸಿನ ಅರ್ಥವನ್ನ ವಿವೇಚಿಸುವಂತ ಆ ಒಂದು ಮನಸ್ಸನ್ನ ಕೊಟ್ಟಿರುವಂತದ್ದಾಗಿ ನಾವು ಈ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಕನಸನ್ನು ಮತ್ತು ಅದರ ಅರ್ಥವನ್ನು ವಿವರಿಸಿದಂತಹ ಯೋಸೇಫನು ಐಗುಪ್ತ ದೇಶದವರು ಬರಲಿರುವ 7 ಸುಭಿಕ್ಷ ವರ್ಷದಲ್ಲಿ ಮಾಡಬೇಕಾದ ಕಾರ್ಯಗಳ ಕುರಿತಾಗಿ ಪರಿಪೂರ್ಣವಾದ ಮಾಹಿತಿಯನ್ನ ಐಗುಪ್ತದ ಅರಸನಿಗೆ ಕೊಡುವಂತದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ
ಐಗುಪ್ತದ ಅರಸನಾದ ಫರೋಹನನು ಹೇಳುವಂತಹ ಒಂದು ಮಾತು, ಆದಿಕಾಂಡ 41ನೇ ಅಧ್ಯಾಯ 39ನೇ ವಾಕ್ಯ 38ರಿಂದ ನಾವು ನೋಡುವಂಥದ್ದು, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ. ಇಲ್ಲಿ ಒಬ್ಬ ಐಗುಪ್ತದ ಅನ್ಯ ದೇಶದ ಅರಸನು ಒಬ್ಬ ಯಹೂದ್ಯನಾದಂತಹ, ಒಬ್ಬ ಗುಲಾಮನಾದಂತಹ, ಒಬ್ಬ ಸೆರೆಯಲ್ಲಿರುವಂತಹ ವ್ಯಕ್ತಿಯನ್ನ ನೋಡಿ ಹೇಳುವಂಥದ್ದು, ಇವನಲ್ಲಿ ಯೆಹೋವನ ಈತನಲ್ಲಿ ದೇವರ ಆತ್ಮ ಉಂಟು. ಆಧ್ಯಾತ್ಮಿಕತೆಯ ಆ ಒಂದು ಗುಣಗಳಲ್ಲಿ ಒಂದು, ದೇವರ ಆತ್ಮನಿಂದ ತುಂಬಲ್ಪಟ್ಟವನಾಗಿ ನಡೆಸಲ್ಪಡುವಂತವನೇ ಆಧ್ಯಾತ್ಮಿಕ ವ್ಯಕ್ತಿ. ಇದು ಈ ಸಾಕ್ಷಿಯನ್ನ ಹೇಳುವಂಥದ್ದು ಯೋಸೇಫನ ಸಹೋದರರಲ್ಲ. ಈ ಸಾಕ್ಷಿಯನ್ನ ಹೇಳಿರುವಂಥದ್ದು ತನ್ನನ್ನು ಪ್ರೀತಿಸುವಂತಹ ತನ್ನ ತಂದೆಯಲ್ಲ, ಬದಲಾಗಿ ಐಗುಪ್ತದ ಅರಸನಾದ ಫರೋಹನನು ಯೋಸೇಫನ ಮಾತುಗಳನ್ನ, ಯೋಸೇಫನು ಹೇಳಿದ ಕನಸನ್ನ, ಯೋಸೇಫನು ಹೇಳಿದ ಕನಸಿನ ಅರ್ಥವನ್ನ ಗ್ರಹಿಸಿದವನಾಗಿ ಹೇಳುವಂಥದ್ದು, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ. ಅಲ್ಲಿ ನಮಗೆ ಹೇಳುವಂಥದ್ದು, ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ಆಧ್ಯಾತ್ಮಿಕತೆಯ ಉತ್ತುಂಗದಲ್ಲಿದ್ದಂತಹ ಯೋಸೇಫನ ಕುರಿತಾಗಿ ಫರೋಹನನು ಹೇಳುವಂಥದ್ದು, ನಿನ್ನಷ್ಟು ಜ್ಞಾನ ವಿವೇಕವುಳ್ಳ ವ್ಯಕ್ತಿ ಯಾವನೂ ಇಲ್ಲ. ಸೊ ಇದರ ಫಲವಾಗಿ ಫರೋಹನನು ಯೋಸೇಫನನ್ನ ಐಗುಪ್ತದ ಅರಮನೆಯ ಶ್ರೇಷ್ಠ ವ್ಯಕ್ತಿಯಾಗಿ ಮಾರ್ಪಡಿಸಿದ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಚರಿತ್ರೆಯಲ್ಲಿ ನಾವು ಕಲಿಯಬಹುದಾದಂತಹ ಒಂದು ಪಾಠ ಅನ್ನುವಂಥದ್ದು, ಯೋಸೇಫನು ತನ್ನದಲ್ಲದ ದೇಶದಲ್ಲಿ ತಾನು ವಾಸಿಸುತ್ತಿದ್ದಾಗ್ಯೂ ತಾನು ಕಲಿತಂತಹ ದೈವಿಕವಾದ ಮಾರ್ಗದಲ್ಲಿ ನಡೆಯುವುದರಲ್ಲಿ ಆತನು ಎಂದೂ ಸೋತು ಹೋಗಲಿಲ್ಲ. ಇಂದು ನಮ್ಮ ವಿಷಯ ಅನ್ನುವಂಥದ್ದು ಸಮಕಾಲೀನ ಪ್ರಪಂಚದಲ್ಲಿ ಯವನಸ್ಥರ ಆಧ್ಯಾತ್ಮಿಕತೆ ಎಂಬುದಾಗಿ. ಪ್ರಿಯರೇ, ಈ ಪಾಪಮಯವಾದ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗಲೂ ಪ್ರತಿಯೊಬ್ಬ ದೇವರ ಮಗನು ಯೇಸು ಕ್ರಿಸ್ತನ ಹೆಸರಿನ ಮೂಲಕ ರಕ್ಷಣೆಯನ್ನ ಹೊಂದಿಕೊಂಡು ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ಪವಿತ್ರವಾದ ಜೀವಿತವನ್ನ ಜೀವಿಸುವ ಪ್ರತಿಯೊಬ್ಬ ದೇವರ ಮಗನು ಮಗಳು ಈ ಸಮಕಾಲೀನ ಪ್ರಪಂಚದಲ್ಲಿ ತನ್ನನ್ನು ತಾನೇ ಪವಿತ್ರತೆಯಲ್ಲಿ ಕಾದುಕೊಂಡಿರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದ ಘಟಕ ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು. ತನ್ನದಲ್ಲದ ತಪ್ಪು ಆದಾಗ್ಯೂ ಯೋಸೇಫನು ತನ್ನ ಭಕ್ತಿಯನ್ನ, ತನ್ನ ಧಾರ್ಮಿಕತೆಯನ್ನ ಆತನು ಸಂರಕ್ಷಿಸುವಂತವನಾಗಿದ್ದನು. ನಮ್ಮ ಜೀವಿತದಲ್ಲಿ ಇಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ, ಈ ಒಂದು ಕಂಟೆಂಪ್ರರಿ ವರ್ಲ್ಡ್, ಈ ಸಮಕಾಲೀನ ಪ್ರಪಂಚದಲ್ಲಿ ನಮ್ಮ ಆಧ್ಯಾತ್ಮಿಕತೆಯ ಉತ್ತುಂಗತೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ಮತ್ತಾಯನ ಸುವಾರ್ತೆಯ 19ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ವಿಚಾರವನ್ನ ಹೇಳಿರುವಂತದ್ದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಐಶ್ವರ್ಯವಂತನಾದ ಒಬ್ಬ ವ್ಯಕ್ತಿಯ ಕುರಿತಾಗಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ಅಲ್ಲಿ ಬರೆಯಲ್ಪಟ್ಟಿರುವಂತಹ ಕಾರ್ಯ ಈ ರೀತಿಯಾಗಿದೆ. ಒಮ್ಮೆ ಒಬ್ಬ ವ್ಯಕ್ತಿ ಯೇಸುವಿನ ಬಳಿಗೆ ಬಂದು, ಇದೇ ಕಾರ್ಯಗಳನ್ನು ನಾವು ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆಯಲ್ಲಿ ಸಹ ನೋಡುವಂತವರಾಗಿದ್ದೇವೆ. ಒಬ್ಬ ಯೌವನಸ್ಥನು, ಒಬ್ಬ ಅಧಿಕಾರಿ, ಒಬ್ಬ ಐಶ್ವರ್ಯವಂತ. 3 ಸುವಾರ್ತೆಗಳಲ್ಲಿ ನಾವು ನೋಡುವಂಥದ್ದು ಈ ರೀತಿಯಾಗಿ ಒಬ್ಬ ಐಶ್ವರ್ಯವಂತನಾದ ಒಬ್ಬ ಯೌವನಸ್ಥನು ಯೇಸು ಸ್ವಾಮಿಯ ಬಳಿಗೆ ಬಂದು ಹೇಳುವಂಥದ್ದು, ನಾನು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾದರೆ ಏನನ್ನು ಮಾಡಬೇಕು?
ನಾನು ನಿತ್ಯ ಜೀವವನ್ನ ಹೊಂದಿಕೊಳ್ಳಬೇಕಾದರೆ ಏನನ್ನು ಮಾಡಬೇಕು? ಅತ್ಯಂತ ಮನೋಹರವಾದಂತಹ ಒಂದು ಪ್ರಶ್ನೆ. ಬಹಳ ಆಸಕ್ತಿಯಿಂದ ನಿತ್ಯತ್ವಕ್ಕೋಸ್ಕರವಾಗಿ ಅವನು ನಿತ್ಯತ್ವವನ್ನು ಹುಡುಕುವಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಇಲ್ಲಿ ಈ ಯೌವನಸ್ಥನು ಯೇಸು ಸ್ವಾಮಿಯ ಬಳಿಗೆ ಬಂದು ಕೇಳುವಂಥದ್ದು, ನಾನು ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೆ ಏನು ಮಾಡಬೇಕು? ಇಂದಿನ ಭಾಷೆಯಲ್ಲಿ ಹೇಳುವುದಾದರೆ ನಾನು ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಏನು ಮಾಡಬೇಕು? ಈ 21ನೇ ಶತಮಾನದ ದೇವರ ಸೇವಕರುಗಳಾದ ನಾವುಗಳು ಹೇಳುವಂತಹ ಒಂದೇ ಒಂದು ಮಾತು, ನೀನು ಈಗಲೇ ದೀಕ್ಷಾಸ್ಥಾನವನ್ನು ಮಾಡಿಸಿಕೊಳ್ಳಬೇಕು. ನೀನು ನಮ್ಮ ಸಭೆಯ ಅಂಗವಾಗಿ ಮಾರ್ಪಡಬೇಕು. ಸಭೆಗೆ ತಪ್ಪದೆ ನೀನು ಹಾಜರಾಗಬೇಕು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇಲ್ಲಿ ಈತನು ಬಂದಂತಹ ವ್ಯಕ್ತಿ ಒಬ್ಬ ಅನ್ಯ ದೇಶದವನಲ್ಲ. ಈತ ಒಬ್ಬ ಯಹೂದ್ಯನೇ ಆಗಿದ್ದ. ಸೊ ಈತನ ಪ್ರಶ್ನೆ, ಸೊ ವಾಟ್ ಕ್ಯಾನ್ ಐ ಡೂ ಟು ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್? ದೇವರ ರಾಜ್ಯವನ್ನ ನಾನು ಬಾಧ್ಯವಾಗಿ ಹೊಂದಬೇಕಾದರೆ ಏನನ್ನು ಮಾಡಬೇಕು? ಅದಕ್ಕೆ ಯೇಸು ಸ್ವಾಮಿಯ ಉತ್ತರ, ನೀನು ದೇವರಾಜ್ಞೆಗಳಿಗೆ ಅನುಸಾರವಾಗಿ ನಡೆಯಬೇಕು. ಮೋಶೆಯ ಮೂಲಕ ದೇವರು ಕೊಟ್ಟಂತಹ ಆಜ್ಞೆಗಳನ್ನ ನೀನು ಶಿರಸ ಪಾಲಿಸುವಂತವನಾಗಿರಬೇಕು. ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನಿನ್ನ ನೆರೆಯವನನ್ನ ಪ್ರೀತಿಸಬೇಕು. ನೋಡಿ, ಹಳೆಯ ಒಡಂಬಡಿಕೆಯ ಆಜ್ಞೆಗಳ ಒಂದಿಗೆ ಯೇಸು ಸ್ವಾಮಿ ತಾನು ಕೊಟ್ಟಂತಹ ಆಜ್ಞೆಗಳನ್ನು ಸಹ ಇಲ್ಲಿ ಹೇಳುವಂತದ್ದಾಗಿ ನೋಡುತ್ತೇವೆ. ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ಸೊ ಇವೆಲ್ಲವನ್ನ ಕೇಳಿದಂತಹ ಆ ಯೌವನಸ್ಥನು ಯೇಸುವಿಗೆ ಕೊಟ್ಟಂತಹ ಉತ್ತರ, ನಾನು ಆ ಯೌವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು? ಪ್ರಶ್ನೆ, ಮರು ಪ್ರಶ್ನೆ, ಇನ್ನೇನು ಕಡಿಮೆಯಾಗಿರಬಹುದು? ಸೊ ನಾವಾಗಿದ್ರೆ ಆ ವ್ಯಕ್ತಿಯನ್ನ ನಮ್ಮ ಸಭೆಯ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಆಗಲೇ ನೇಮಕ ಮಾಡ್ತಾ ಇದ್ವಿ. ಯಾಕೆಂದ್ರೆ ಇಷ್ಟು 100% ದೇವರ ಮಾರ್ಗಕ್ಕೆ ಮಾತಿಗೆ ವಿಧೇಯನಾಗಿರುವಂತಹ ವ್ಯಕ್ತಿ ಬೇರೆ ಯಾರು ಸಿಕ್ಕುವುದಿಲ್ಲ ಎಂಬುದಾಗಿ ಅವನನ್ನು ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಸೇವೆಗೆ ನಾವು ಅವನನ್ನ ಸೇರಿಸುವಂತವರಾಗಿರ್ತಿದ್ವಿ. ಇಲ್ಲಿ ಅವನ ಪ್ರಶ್ನೆ, ಇನ್ನೇನು ಕಡಿಮೆಯಾಗಿದೆ? ಇವೆಲ್ಲವನ್ನ ನಾನು ನರಹತ್ಯೆ ಮಾಡಲಿಲ್ಲ, ವ್ಯಭಿಚಾರ ಮಾಡಲಿಲ್ಲ, ನಾನು ಕದಿಲಿಲ್ಲ, ನಾನು ಸುಳ್ಳು ಸಾಕ್ಷಿ ಹೇಳಲಿಲ್ಲ, ನನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವವನಾಗಿದ್ದೇನೆ, ನಾನು ನೆರೆಯವನನ್ನ ಪ್ರೀತಿಸುವಂತವನಾಗಿದ್ದೇನೆ, ಇವೆಲ್ಲವೂ ಸರಿಯಾಗಿದೆ. ವಾಟ್ ನೆಕ್ಸ್ಟ್? ಮುಂದೇನು? ಸೊ ಯೇಸು ಅವನನ್ನ ನೋಡಿ, ನೀನು ಪರಿಪೂರ್ಣನಾಗಬೇಕೆಂದಿದ್ದರೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ, ನೀನು ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಆಮೇಲೆ ನೀನು ಬಂದು ನನ್ನನ್ನು ಹಿಂಬಾಲಿಸು. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಇನ್ ದ ಕಂಟೆಂಪ್ರರಿ ವರ್ಡ್, ಈ ಸಮಕಾಲೀನ ಪ್ರಪಂಚದಲ್ಲಿ ಐಶ್ವರ್ಯವಂತನಾದ ವ್ಯಕ್ತಿ ಯೇಸುವಿನ ಬಳಿಗೆ ಬಂದು, ನಾನು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾದರೆ ಏನನ್ನು ಮಾಡಬೇಕು ಎಂಬ ಪ್ರಶ್ನೆಗೆ ಯೇಸು ಸ್ವಾಮಿಯ ಉತ್ತರ, ಅದಕ್ಕೆ ತದನಂತರವಾಗಿ ಯೇಸು ಸ್ವಾಮಿ ಹೇಳಿದಂತಹ ಒಂದು ಅಡ್ವೈಸ್,
ಆಜ್ಞೆಗಳಿಗೆ ನಾನು ವಿಧೇಯನಾಗಿದ್ದೇನೆ. ಆದರೆ ಯೇಸು ಸ್ವಾಮಿ ಹೇಳುವಂತಹ ಅಡ್ವೈಸ್ಗಳನ್ನ ಕೇಳುವುದಕ್ಕೆ ನಾನು ಸಿದ್ಧನಿಲ್ಲ. ಕಾರಣ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು, ಆಗ ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಆದರೆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾದದರಿಂದ ದುಃಖದಿಂದ ಹೊರಟು ಹೋದನು. ನೋಡಿ, ಯೋಸೇಫನು, ಹಳೆಯ ಒಡಂಬಡಿಕೆ ಯೋಸೇಫನು ಆ ಪ್ರಪಂಚದಲ್ಲಿ, ಆ ಕಾಲಘಟ್ಟದಲ್ಲಿ ದೇವರಿಗೋಸ್ಕರವಾಗಿ ದೃಢವಾಗಿ ನಿಂತಿರುವಾಗ, ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಈ ಯೌವನಸ್ಥನು ನಿತ್ಯ ಜೀವವನ್ನ ಬಾಧ್ಯವಾಗಿ ಹೊಂದುವುದಕ್ಕೆ ಈ ಲೋಕದ ಐಶ್ವರ್ಯ ಅಡ್ಡಿಯಾಗಿದೆ ಎಂಬುದನ್ನ ಯೇಸು ಸ್ವಾಮಿ ಹೇಳಿದಾಗ್ಯೂ ಈ ಐಶ್ವರ್ಯವನ್ನ ಬಿಡುವುದಕ್ಕೆ ಮನಸ್ಸಿಲ್ಲದೆ ಆತನು ನಿತ್ಯ ಜೀವವನ್ನ ತ್ಯಜಿಸಿ ಹೊರಟು ಹೋದನು. ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ಬಹಳ ಗಾಂಭೀರ್ಯತೆಯಿಂದ ನಾವು ಯೋಚಿಸಬೇಕಾದಂತಹ ಒಂದು ಪ್ರಶ್ನೆ. ಈ ಸಮಕಾಲೀನ ಪ್ರಪಂಚದಲ್ಲಿ ಯೌವನಸ್ಥರ ಆಧ್ಯಾತ್ಮಿಕತೆ ಎಷ್ಟರ ಮಟ್ಟಿಗಿದೆ? ಯೇಸು ಸ್ವಾಮಿ ಹೇಳಿದ ಈ ಕಾಲದಲ್ಲಿ ಎಲ್ಲವನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸು ಅಥವಾ ಎಲ್ಲವನ್ನ ಮಾರು ಎಂಬುದಾಗಿ ಅಲ್ಲ. ಸೊ ವಾಟ್ ಇಸ್ ಅ ಪ್ರಯಾರಿಟಿ? ನಮ್ಮ ಆದ್ಯ ಸ್ಥಾನ ಏನಾಗಿದೆ? ಸೊ ಇಲ್ಲಿ ನಾವು ನೋಡುವಂಥದ್ದು, ಆತನು ದುಃಖದಿಂದ ಹೊರಟು ಹೋದ. ದುಃಖದಿಂದ ಹೊರಟು ಹೋದ. ಕಾರಣ, ತನ್ನಲ್ಲಿದ್ದಂತಹ ಆಸ್ತಿಯನ್ನ ಬಿಡುವುದಕ್ಕೆ ಆತನು ಮನಸ್ಸಿಲ್ಲದವನಾಗಿದ್ದ. ಕೇವಲ 17 ವಯಸ್ಸಲ್ಲಿ ಬಂದಂತಹ ಯೌವನಸ್ಥ ಯೋಸೇಫ, ಎಷ್ಟು ವರ್ಷ ಆತನು ಅಲ್ಲಿದ್ದನೆಂಬುದಾಗಿ ನಮಗೆ ಗೊತ್ತಿಲ್ಲ. ತನ್ನ ಯೌವನ ಪ್ರಾಯದಲ್ಲಿಯೇ ತನ್ನ ಜಡಕ್ಕೆ, ತನ್ನ ಶರೀರಕ್ಕೆ ಸುಖ ಕೊಡುವಂತಹ ಸಂದರ್ಭ ಒದಗಿ ಬಂದಾಗ ಆತನು ಹೇಳಿದಂಥದ್ದು, ಈ ಮಹಾ ದುಷ್ಕೃತ್ಯವನ್ನ ಹೇಗೆ ಮಾಡಲಿ? ಆದರೆ ಇಲ್ಲಿ ಒಬ್ಬ ನಿತ್ಯ ಜೀವವನ್ನ ಹೊಂದಿಕೊಳ್ಳುವುದಕ್ಕೆ ದೇವರು ಯೇಸು ಕ್ರಿಸ್ತನು ಸರಳವಾದ ಸೂತ್ರವನ್ನ ಹೇಳಿಕೊಟ್ಟಾಗ ಅದನ್ನು ಅನುಸರಿಸುವುದಕ್ಕೆ ಮನಸ್ಸಿಲ್ಲದೆ ಆತನು ಹೊರಟು ಹೋದನು ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. ಈ ಸಮಕಾಲೀನ ಪ್ರಪಂಚದಲ್ಲಿ ಯೌವನಸ್ಥರ ಆಧ್ಯಾತ್ಮಿಕತೆ ಎಷ್ಟರ ಮಟ್ಟಿಗೆ ಇದೆ? ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯ ಮಾತುಗಳನ್ನ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಯೌವನಸ್ಥರು ಇಂದು ಅನೇಕ ಸುಳ್ಳು ಬೋಧಕರ ಮಾತಿಗೆ ಮರುಳಾಗಿ ತಮ್ಮಲ್ಲಿರುವಂತಹ ಎಲ್ಲವನ್ನ ಕಳಕೊಳ್ಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಇಲ್ಲಿ ಪೌಲನು ಹೇಳುವಂಥದ್ದು, ಸುಳ್ಳು ಬೋಧಕರ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರ್ರಿ. ಫಿಲಿಪ್ಪಿ ಸಭೆಯಲ್ಲಿ ಯಹೂದ್ಯರಿಂದ ಬಂದಂತಹ ಕ್ರೈಸ್ತರು ಸುನ್ನತಿ ಎಂಬ ಸಂಸ್ಕಾರವನ್ನ ಪಡಕೊಂಡರೆ ಮಾತ್ರ ಒಬ್ಬ ಕ್ರೈಸ್ತನಾಗಿ ಮಾರ್ಪಡುವಂಥದ್ದು ಎಂಬ ದುರುಪದೇಶವನ್ನ ಬೋಧಿಸುವುದಕ್ಕೆ ಪ್ರಾರಂಭಿಸಿದರು. ಆದರೆ ಪೌಲನು ಫಿಲಿಪ್ಪಿಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ಸೊ ಯಾರು ನಿಜವಾದ ಸುನ್ನತಿಯವರು ಎಂದರೆ ದೇವರಾತ್ಮನಿಂದ ಪ್ರೇರೇಪಿತರಾಗಿ ದೇವರನ್ನ ಆರಾಧಿಸುವಂತವರು. ಸೊ ನಿಜವಾದ ಸುನ್ನತಿಯವರು ಅಂಗಚ್ಛೇದವನ್ನ ಮಾಡಿದವರಲ್ಲ. ಇಲ್ಲಿ ಪೌಲನು ಹೇಳುವಂಥದ್ದು, ದೇವರಾತ್ಮ ಭರಿತರಾಗಿ ದೇವರನ್ನ ಆರಾಧಿಸುವಂತವರೇ ನಿಜವಾದ ಸುನ್ನತಿಯವರು. ಪ್ರಿಯರೇ, ಈ ಸಮಕಾಲೀನ ಪ್ರಪಂಚದಲ್ಲಿ ಯೌವನಸ್ಥರ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಲೋಕದ ಆ ಒಂದು ಓಟಕ್ಕೆ ಅನುಗುಣವಾಗಿ ಓಡುವಂಥದ್ದಲ್ಲ, ಬದಲಾಗಿ ದೇವರಾತ್ಮನಿಂದ ತುಂಬಲ್ಪಟ್ಟವನಾಗಿ ದೇವರನ್ನ ಆರಾಧಿಸುವಂತವನಾಗಿದ್ದಾನೆ ನಿಜವಾದ ಆಧ್ಯಾತ್ಮಿಕವಾದ ವ್ಯಕ್ತಿ.
ದೇವರಿಂದ, ದೇವರಾತ್ಮನಿಂದ ನಡೆಸಲ್ಪಡುವಂತವನಾಗಿದ್ದಾನೆ ನಿಜವಾದ ವಿಶ್ವಾಸಿ. ಇಲ್ಲಿ ಪೌಲನು ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. 5ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಾನು ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು, ನಾನು ಇಸ್ರಾಯೇಲ್ ವಂಶದವನು. ಪೌಲನಿಗೆ ಹೊಗಳಿಕೊಳ್ಳುವುದಕ್ಕೆ ಅನೇಕ ವಿಚಾರಗಳು ಇದ್ದಾಗ್ಯೂ ಅವ್ಯಾವುಗಳನ್ನು ಪೌಲನು ಹೇಳಿಕೊಳ್ಳದೆ ಪೌಲನು ಹೇಳುವಂಥದ್ದು ನಿಜವಾದ ಸುನ್ನತಿ ಅಥವಾ ನಿಜವಾದ ಆತ್ಮಿಕ ವ್ಯಕ್ತಿ ಯಾರೆಂದರೆ ದೇವರಾತ್ಮನಿಂದ ತುಂಬಲ್ಪಟ್ಟವನಾಗಿ ದೇವರನ್ನ ಆರಾಧಿಸುವಂತವನು. ಈ ಸಮಕಾಲೀನ ಪ್ರಪಂಚದಲ್ಲಿ ನಿಜವಾದ ಆಧ್ಯಾತ್ಮಿಕನು ಅಥವಾ ಆತ್ಮಿಕ ವ್ಯಕ್ತಿ ಯಾರೆಂದರೆ ದೇವರಾತ್ಮನಿಂದ ತುಂಬಲ್ಪಟ್ಟವನಾಗಿ ದೇವರನ್ನ ಆರಾಧಿಸುವಂತ ವ್ಯಕ್ತಿಗಳು ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು. ಅಲ್ಲೇ ಪೌಲ ಮತ್ತೆ ಹೇಳುವಂಥದ್ದು, ನನಗೆ ಲಾಭವಾಗಿರುವಂಥವುಗಳನ್ನು, ಅಂದ್ರೆ ಈ ಲೋಕದಲ್ಲಿ ನನಗೆ ಲಾಭವಾಗಿರುವಂಥಗಳನ್ನು, ಆ ಐಶ್ವರ್ಯವಂತನು ಈ ಲೋಕದ ಆಸ್ತಿಯನ್ನ ತ್ಯಜಿಸುವುದಕ್ಕೆ ಮನಸ್ಸಿಲ್ಲದೆ ದುಃಖದಿಂದ ಹೊರಟು ಹೋದಂತಹ ಸಂದರ್ಭದಲ್ಲಿ ಪೌಲನು ತನಗೆ ಲಾಭವಾಗಿದ್ದಂತಹ ಈ ಎಲ್ಲವನ್ನ ಕ್ರಿಸ್ತನ ನಿಮಿತ್ತವಾಗಿ ಕಸವೆಂದು ಎಣಿಸಿದನು. ಅಂದ್ರೆ ದ ಪ್ರಯಾರಿಟಿ, ಪೌಲನ ಜೀವಿತದಲ್ಲಿ ಇದ್ದಂತಹ ಆದ್ಯ ಸ್ಥಾನ ದೇವರಿಗಾಗಿ ಮಾತ್ರ. ಪ್ರಿಯ ಯೌವನಸ್ಥನೇ, ನಮ್ಮ ಆದ್ಯ ಸ್ಥಾನ ಯಾವುದರ ಮೇಲೆ? ಇಲ್ಲಿ ಪೌಲನು ಹೇಳುವಂಥದ್ದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಓಡ್ತಾ ಇದ್ದೇನೆ. ಸೊ ನನಗೆ ಒಂದು ಬಿರುದು ಕೊಡಲ್ಪಟ್ಟಿದೆ, ಆ ಬಿರುದನ್ನ ಗುರಿ ಮಾಡಿಕೊಂಡು ಓಡ್ತಾ ಇದ್ದೇನೆ. ಈ ಸಮಕಾಲೀನ ಪ್ರಪಂಚದಲ್ಲಿ ಪ್ರಿಯ ಯೌವನಸ್ಥನೇ, ದೇವರು ನಿನಗೆ ಕೊಟ್ಟಿರುವಂತಹ ಗುರಿ ಅನ್ನುವಂಥದ್ದು ನಿತ್ಯ ಜೀವ. ಆ ನಿತ್ಯ ಜೀವವನ್ನ ಗುರಿಯಾಗಿ ಇಟ್ಟುಕೊಂಡು ನೀನು ಓಡುವಂತವನಾಗಿರಬೇಕು. ಈ ಲೋಕದ ಆಶಾಪಾಶಗಳು ನಿನ್ನನ್ನು ಎಂದಿಗೂ ಕ್ರಿಸ್ತನು ನಿನಗೆ ನೇಮಿಸಿರುವ ಗುರಿಯಿಂದ ನಿನ್ನನ್ನು ಹಿಂದಕ್ಕೆ ತಳ್ಳಬಾರದು. ಒಂದು ಕತೆ ಈ ರೀತಿ ಇದೆ. ಒಂದು ರಾಜ್ಯದಲ್ಲಿ ಒಬ್ಬ ಅರಸನಿದ್ದ, ಆತನಿಗೆ ಏಕೈಕ ಮಗಳು. ಆಕೆಯ ವಿವಾಹವನ್ನ ಮಾಡುವುದಕ್ಕೆ ರಾಜ ತೀರ್ಮಾನಿಸಿದ. ಆದರೆ ಒಂದು ಷರತ್ತು, ಯಾವ ವ್ಯಕ್ತಿ ಈಕೆಯನ್ನು ಓಟದಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಸೋಲಿಸುತ್ತಾರೋ ಆ ವ್ಯಕ್ತಿಗೆ ನನ್ನ ಮಗಳನ್ನ ವಿವಾಹ ಮಾಡಿಕೊಡಲಾಗುವುದು ಮತ್ತು ಇಡೀ ಸಾಮ್ರಾಜ್ಯವನ್ನ ಕೊಡಲಾಗುವುದು. ಅಕ್ಕಪಕ್ಕದಿಂದ ಅನೇಕ ರಾಜಕುಮಾರರು ಬಂದರು. ಈಕೆ ಮಾಡುವಂತಹ ಒಂದು ವಿದ್ಯೆ ಅನ್ನುವಂಥದ್ದು, ಓಡುವಂತಹ ಸಂದರ್ಭದಲ್ಲಿ ತನ್ನ ಕೈಯಲ್ಲಿ ಕೆಲವು ಬಂಗಾರದ ಆಪಲ್ಗಳನ್ನು ತೆಗೆದುಕೊಳ್ತಾಳೆ. ಸೊ ಯಾರಾದರ ವ್ಯಕ್ತಿ ಈಕೆಯ ಮುಂದಾಗಿ ಓಡುವುದನ್ನು ಕಾಣುವಾಗ ಆಕೆ ಒಂದು ಬಂಗಾರದ ಆಪಳನ್ನ ಕೆಳಗೆ ಹಾಕ್ತಾಳೆ. ಹಿಂದೆ ಬರುವಂತವರು ಅದನ್ನು ತೆಗೆದುಕೊಳ್ಳುವುದಕ್ಕೆ ಬಾಗ್ತಾರೆ. ಈಕೆ ಮುಂದಾಗಿ ಓಡಿ ಜಯಶಾಲಿಗಳಾಗ್ತಾಳೆ. ಇದು ನಿರಂತರವಾಗಿ ನಡೆಯುತ್ತಿದ್ದಂತಹ ಕಾರ್ಯ. ಅದೇ ರಾಜ್ಯದಲ್ಲಿ ಒಬ್ಬ ಬಡವನಾದ ಕೃಷಿಕ ಇದ್ದ, ಯೌವನಸ್ಥ. ಆಗ್ತಾ ಹೇಳ್ದ, ನಾನು ಈಕೆಯೊಂದಿಗೆ ಓಡುವುದಕ್ಕೆ ಸಿದ್ಧನಿದ್ದೇನೆ. ರಾಜ ನೆನೆಸಲಿಲ್ಲ, ಇವನು ಸೋಲ್ತಾನೆ ಎಂಬುದಾಗಿ ಪಂದ್ಯವನ್ನು ಆಯೋಜಿಸಿದ. ಬಂದಂತಹ ದಿನದಲ್ಲಿ ಸರ್ವ ಪ್ರಜೆಗಳ ಮುಂಭಾಗದಲ್ಲಿ ಪಂದ್ಯ ಆರಂಭವಾಯಿತು. ಇಬ್ಬರು ಓಟವನ್ನು ಪ್ರಾರಂಭಿಸಿದರು. ಈಕೆ ತನ್ನ ಹಳೆ ವಿದ್ಯೆಯನ್ನ ಶುರು ಮಾಡಿದ್ಲು, ಆಪಲನ್ನ ಹಾಕಿದ್ಲು. ಆದರೆ ಈ ಬಡವನಾದ ರೈತ, ಆತ ಆಪಲ್ನೆಲ್ಲ ನೋಡಿದ್ದು, ಆತ ನೋಡಿದ್ದು ತಾನು ಕೂರಲಿರುವ ಸಿಂಹಾಸನ. ಈಕೆಯನ್ನು ಜಯಿಸಿದರೆ ತನಗೆ ಲಭಿಸುವಂತಹ ಸಿಂಹಾಸನ, ತನಗೆ ಲಭಿಸುವಂತಹ ಅರಮನೆ ಮೇಲೆ ನೋಟವನ್ನ ಇಟ್ಟು ಆತ ಓಡಿ ಈಕೆಯನ್ನು ಸೋಲಿಸಿ ಈಕೆಯನ್ನು ಮದುವೆಯಾದ ಎಂಬುದಾಗಿ ಒಂದು ಕತೆ. ಪ್ರಿಯರೇ, ನಮ್ಮ ನೋಟ ಯಾವುದರ ಮೇಲೆ? ಸೊ ದೇವರು ನಮ್ಮನ್ನು ಕರೆದಿರುವಂಥದ್ದು, ಇಲ್ಲಿ ಪೌಲನು ಹೇಳಿರುವಂಥದ್ದು, ಸೊ ನಾನು ಬಿರುದನ್ನ ಗುರಿ ಮಾಡಿಕೊಂಡು ಓಡ್ತಾ ಇದ್ದೇನೆ.
ಸೊ ಐ ಸೆಟ್ ಎ ಗೋಲ್. ಪ್ರಿಯ ಯೌವನಸ್ಥನೇ, ಈ ಸಮಕಾಲೀನ ಪ್ರಪಂಚದಲ್ಲಿ ನಿನ್ನ ಗುರಿ ಏನಾಗಿದೆ, ನಿನ್ನ ಗುರುತೇನಾಗಿದೆ? ಡೋಂಟ್ ಟೆಲ್ ದಟ್ ಇಟ್ಸ್ ಹ್ಯಾಪೆಂಡ್. ಸಂಭವಿಸಿತು ಎಂಬುದಾಗಿ ಹೇಳುವುದಲ್ಲ, ಸಂಭವಿಸಬಾರದು. ಆದುದರಿಂದಲೇ ನಾವು ಎಫೆಸ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಈ ಲೋಕದ ದುಷ್ಟಾತ್ಮ ಸೇನೆಗಳ ಮೇಲೆ. ದೇವರು ನಿನಗೆ ಇಟ್ಟಿರುವಂತಹ ಆ ನಿತ್ಯ ಜೀವವನ್ನ ನಷ್ಟಪಡಿಸುವಂತಹ ಯಾವ ಕಾರ್ಯಗಳು ನಿನ್ನ ಜೀವಿತಕ್ಕೆ ಬರುವಾಗ ನೀನು ಅವುಗಳಿಗೆ ಸೋತು ಹೋಗಬಾರದು. ಯೆಹೋವನಾದ ದೇವರು ಕಾಯಿನನಿಗೆ ಹೇಳಿದಂತ ಮಾತು, ಪಾಪವು ನಿನ್ನ ಬಾಗಿಲ ಬಳಿಯಲ್ಲಿ ಇತ್ತು, ಯು ಶುಡ್ ಓವರ್ಕಮ್. ನೀನು ಅದನ್ನು ಸ್ವಾಧೀನಪಡಿಸಿಕೊಳ್ಬೇಕಾಗಿತ್ತು. ಪ್ರಿಯರೇ, ಈ ಸಮಕಾಲೀನ ಪ್ರಪಂಚದಲ್ಲಿ ನಮ್ಮ ಆಧ್ಯಾತ್ಮಿಕತೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳುವ. ದೇವರು ನಮ್ಮನ್ನ ಕರೆದಿರುವಂಥದ್ದು ನಿತ್ಯ ಜೀವವನ್ನ ಪಡೆದುಕೊಳ್ಳಬೇಕೆಂಬುದಾಗಿ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರ ಚಿತ್ತ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಬೇಕು. ಅದಕ್ಕಿರುವಂತ ಏಕೈಕ ಮಾರ್ಗ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡಿರಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಪರಲೋಕದ ಒಡೆಯನೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ಈ ಸಮಕಾಲೀನ ಪ್ರಪಂಚದಲ್ಲಿ ನಮ್ಮ ಆಧ್ಯಾತ್ಮಿಕತೆ ಜೀವಿತ ಹೇಗಿರಬೇಕೆಂಬುದನ್ನು ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕೇಳಿದಂತ ನಾವುಗಳು ಕರ್ತನೆ, ಅದಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನು ಕ್ರಮೀಕರಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.